ನಮಸ್ತೆ ಎಲ್ಲರಿಗೂ ಆನೇಕಲ್ ಜನತೆಗಳಿಗೆ ಒಂದು ಇವತ್ತು ನಾಯಿ ಇದೆ ಎಚ್ಚರಿಕೆ ಅಂತ ಮೂವಿನ ಡಾಕ್ಟರ್ ಲೀಲಾ ಮೋಹನ್ ಸರ್ ಪ್ರೊಡ್ಯೂಸ್ ಮಾಡಿ ಅವರೇ ಇನ್ವೆಸ್ಟ್ ಮಾಡಿ ಒಂದು ಹೀರೋ ಆಗಿ ಮಾಡ್ತಾ ಇದ್ದಾರೆ. ಇದು ಇವರ 9ನೇ ಮೂವಿ. ಇದು ಅಂದ್ರೆ ಇವರು ತುಂಬಾ ಕನಸಿನ ಮೂವಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇದು ಒಂದು 3 ವರ್ಷದಿಂದ ಕಷ್ಟ ಬಿದ್ದು ಅಷ್ಟು ಲಕ್ಸುರಿಯಾಗಿ ಮಾಡಿದ್ದಾರೆ. ಅಂದ್ರೆ ಅಷ್ಟು ಬರೀ ಟೀಸರ್ ನೋಡ್ತಿದಂಗೆ ನನಗೆ ಅಷ್ಟು ಭಯ ಆಯ್ತು. ಅಂದ್ರೆ ಅಷ್ಟೊಂದು ಭಯ ಆಗಲ್ಲ, ಎದ್ರುಕೊಂಡು ಆಮೇಲೆ ಬರ್ದೇ ಇದ್ಬಿಟ್ಟಿರಾ, ಸ್ವಲ್ಪ ಭಯ ಆಗುತ್ತೆ. ಯಾಕಂದ್ರೆ ಟೀಸರ್ ಅಲ್ಲೇನೆ ಅಷ್ಟು ಇವರು ನೋಡಕ್ ಇಷ್ಟು ಸುಂದರವಾಗಿದ್ದಾರೆ ಇಬ್ರು ಹೀರೋಯಿನ್ಗಳು. ಅದ್ರಲ್ಲಿ ಅಷ್ಟು ವಿಚಿತ್ರವಾಗಿ ಮಾಡಿದ್ದಾರೆ. ಅದ್ರಲ್ಲಿ ಮೇಡಮ್ ಅಂತೂ ಅವ್ರ ಮೂವಿಗೆ ಅವರೇ ಪ್ರಮೋಷನ್ಗೆ ಬರಲ್ಲ ಅಂತ ಇದ್ರು. ನೆನ್ನೆ ಎಲ್ಲ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡಿದ್ದೀನಿ, ಆಮೇಲೆ ಬಂದಿದ್ದಾರೆ ಇವತ್ತು. ಯೂಟ್ಯೂಬ್ ಅಲ್ಲೆಲ್ಲ ವೈರಲ್ ಆಗಿದೆ ವಿಡಿಯೋ. ಅದು ಅವ್ರ ಮೂವಿ ಪ್ರಮೋಷನ್ಗೆ ಅವರೇ ಬರಲ್ಲ ಅಂತ ಇದ್ರು. ನಾನು ಕಾಲಿಗೆ ಬಿದ್ದೆಲ್ಲ ಕೇಳ್ಕೊಂಡು ಇವತ್ತು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಹಂಗೆ ಈ ಮೇಡಮ್ನ ಇವತ್ತು ನೋಡ್ತಾ ಇದ್ದೀನಿ, ಮಾನಸ ಮೇಡಮ್, ಆಮೇಲೆ ಸರ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಮೂವಿ ಇನ್ನ ತುಂಬಾ ಚೆನ್ನಾಗಿ ಓಡ್ಲಿ. ಇದೇ 28ನೇ ತಾರೀಕು ಇದು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ರಿಯಲ್ ತರಾನೇ, ಅಂದ್ರೆ ಒಂದು ನಿಮ್ಗೆ ಎಲ್ಲೂ ಸ್ಲೋ ಆಗೋದಿಲ್ಲ, ಹಂಗೆ ಫ್ಲೋ ಅಲ್ಲೇ ಇರುತ್ತೆ. ಅಷ್ಟು ಭಯ ತರ ಆಗುತ್ತೆ. ಬರೀ ಒಂದು ಟೀಸರ್ ನೋಡಿದ್ಕೇನೆ ನನಗೆ ಅಷ್ಟು ಕ್ವಾಲಿಟಿಯಾಗಿ ತೆಗ್ದಿದ್ದಾರೆ. ಈಗಿನ ಇದರಲ್ಲಿ ನಾನು ಎಷ್ಟೋ ಮೂವಿ ನೋಡಿದೆ, ಆದ್ರೆ ಈ ತರ ಯಾವುದೂ ತೆಗ್ದಿಲ್ಲ. ಇವ್ರು ಇನ್ನ ಒಂದು 100 ಮೂವಿ ಮಾಡ್ಲಿ, ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಲಿ. ಅದು ಈ ಮೂವಿ ಒಂದು 100 ಡೇಸ್ ಓಡ್ಲಿ ಅಂತ ಎಲ್ಲ ನಾನು ಆಶಿಸ್ತೀನಿ. ಆಮೇಲೆ ಎಲ್ಲರೂ ಈ ಮೂವಿಗೆ ಸಪೋರ್ಟ್ ಮಾಡಿ, ಎಲ್ಲ ಥಿಯೇಟರ್ಗೆ ಬಂದು ನೋಡಿ. ತುಂಬಾ ಧನ್ಯವಾದಗಳು. ನೀವಿಷ್ಟು ಪ್ರೀತಿ ತೋರಿಸಿದ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಫುಲ್ಲು ಆ ಕಡೆ ಗುಂಪು ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀರಾ ಸತೀಶ್ ಸರ್ ಬಂದಿದ್ದಾರೆ ಅಂತ. ಸ್ವಲ್ಪ ಎಲ್ರು ಈ ಕಡೆನೂ ನೋಡಿ, ಹೀರೋ ಕಡೆ ಆಕ್ಟರ್ಸ್ ಕಡೆನೂ ಸ್ವಲ್ಪ ನೋಡಿದ್ರೆ ಚೆನ್ನಾಗಿರುತ್ತಲ್ವಾ. ಮತ್ತೆ ಮತ್ತೆ ಹುಡುಗಿರೆಲ್ಲ, ಹಲೋ ಗರ್ಲ್ಸ್, ಸ್ವಲ್ಪ ಮುಂದೆ ಬನ್ನಿ ನೋಡೋಣ. ಎಲ್ಲರೂ ಹಿಂದೆ ಇದ್ದೀರಾ? ಮತ್ತೆ ನಾನು ನಾಯಿದ ಎಚ್ಚರಿಕೆ ಮೂವಿಲಿ ನಾಯಕಿ ನಟಿಯಾಗಿ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಮೂವಿ ನೋಡಿ. 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತುಂಬಾ ಸ್ಕೇರಿ ಆಗಿದೆ ಮೂವಿ, ತುಂಬಾ ಹಾರರ್ ಆಗಿದೆ. ದೆವ್ವದ ಮೂವಿ ಇದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಮೂವಿ. ದಯವಿಟ್ಟು ಬನ್ನಿ, ನೋಡಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸತೀಶ್ ಸರ್ ಆಗಿರ್ಬೋದು, ನಾವು ಆಕ್ಟರ್ಸ್ ಆಗಿರ್ಬೋದು, ಎಲ್ಲೂ ಹೋಗಲ್ಲ. ದಯವಿಟ್ಟು ಎಲ್ಲರೂ ಪೇಷನ್ಸ್ ಇಂದ ಇರಿ. ಎಲ್ಲರೂ ಕೂಡ ಯಾರ್ಯಾರು ಅವ್ರ ಹತ್ರ ಆಟೋಗ್ರಾಫ್ ಇಸ್ಕೋಬೇಕೋ, ಫೋಟೋಗ್ರಾಫ್ ಇಸ್ಕೋಬೇಕೋ, ಆಮೇಲೆ ಇಸ್ಕೋಬಹುದು ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆನೇಕಲ್. ಅಲ್ಲ, ಇದು ತುಂಬಾ ಹಾರರ್ ಮೂವಿ ಅಂತ ಹೇಳ್ತಾ ಇದ್ದೀರಾ. ಅಷ್ಟು ಭಯಾನಕವಾಗಿ ಏನಿಲ್ಲ. ಆರಾಮಾಗಿ ಬನ್ನಿ ಥಿಯೇಟರ್ಗೆ, ಆರಾಮಾಗಿ ನೋಡಿ ಮೂವಿನ. ಫ್ಯಾಮಿಲಿ ಸಮೇತ ಆರಾಮಾಗಿ ನೋಡ್ಬೋದು. ಮಾನ್ಸ ಅವ್ರದಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇದೆ. ಆಮೇಲೆ ದಿವ್ಯಾ ಅವ್ರದ್ದು ಕೂಡ. ಸೊ ಅವ್ರನ್ನೆಲ್ಲ ಇಲ್ಲೇ ಲೈವ್ ಆಗಿ ನೋಡ್ಕೊಂಡ್ಬಿಡಿ. ಆಮೇಲೆ ಸಿನಿಮಾ ಅಲ್ಲಿ ಕಂಡಿಡಿಯಕ್ಕಾಗಲ್ಲ ಅವ್ರನ್ನ. ಅವ್ರು ಬೇರೆ ತರ ತೋರಿಸಿದ್ವಿ, ಇವರೇನಾ ಅವರು ಅಂತ ಅನ್ಸ್ಬಿಡುತ್ತೆ. ವೇದಿಕೆ ಮೇಲೆ ಗಣಿಸಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಇದೇ ತಿಂಗಳು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ 28ನೇ ತಾರೀಕು, ನಾಯಿದ ಎಚ್ಚರಿಕೆ ಅಂತ. ಎಲ್ಲರೂ ನೋಡ್ತೀರಲ್ವಾ? ನೋಡ್ಬೇಕು. ಓಕೆ, ನಮ್ಮ ಸಿನಿಮಾದಲ್ಲಿ ಇಲ್ಲಿ ಆಗ್ಲೇ ಡಾಗ್ ಇತ್ತಲ್ಲ, ಅದೇ ಆಕ್ಟ್ ಮಾಡಿರೋದು. ಇಲ್ಲ ಇದೇ ಆಕ್ಟ್ ಮಾಡಿರೋದು, ರೂಬಿ ಅಂತ. ಸೊ ನಾನು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಆಕ್ಟ್ ಮಾಡಿದ್ದೀನಿ. ಸರಿ, ಹಿಂಗೆ ಸಿನಿಮಾ ನೋಡ್ಬಿಟ್ಟು ಅಲ್ಲಿ ಬಂದು ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮೂವಿಗೋಸ್ಕರ ಕರೆಕ್ಟ್. ಎಸ್, ನಾವೆಲ್ಲ ಇಲ್ಲಿ ಏನಕ್ಕೆ ಬಂದಿದ್ವಿ ಅಂತಂದ್ರೆ ಮೈನ್ ಮೂವಿ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಬಂದಿರೋದು. ಮೂವಿ ಹೆಸರು ಬಂದು ನಾಯಿ ಇದೆ ಎಚ್ಚರಿಕೆ. ನಮ್ಮ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿರುವಂತ ನಾಯಿ ಇಲ್ಲಿದೆ. ಅದರ ಹೆಸರು ರೂಬಿ ಅಂತ ಹೇಳಿ. ಅದಕ್ಕೆ ತುಂಬಾ ಟ್ರೈನಿಂಗ್ ಕೊಡಲಾಗಿದೆ ಅಂಡ್ ಇಟ್ ಹ್ಯಾಡ್ ಆಕ್ಟೆಡ್ ವೆರಿ ಬ್ಯೂಟಿಫುಲಿ. ನೀವು ಮೂವಿಯಲ್ಲಿ ನೋಡಿದ್ರೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ಬೇರೆ ಲೆವೆಲ್ ಪರ್ಫಾರ್ಮೆನ್ಸ್ ಇದೆ. ನಮಗಿಂತೂ ಜಾಸ್ತಿ ಅದೇ ಪರ್ಫಾರ್ಮೆನ್ಸ್ ಮಾಡಿದೆ. ಹೇಳಬೇಕು ಅಂತಂದ್ರೆ ನಾವೆಲ್ಲ ಆಕ್ಟಿಂಗ್ ಸ್ವಲ್ಪ ಸ್ವಲ್ಪ ಮಾಡಿದೀವಿ. ಆಮೇಲೆ ನಮ್ಮ ಜೊತೆ ಮತ್ತೆ ಪ್ರಮೋದ್ ಶೆಟ್ಟಿ ಅವರು, ಮತ್ತೆ ದಿನೇಶ್ ಮಂಗಳೂರ್ ಅವರು, ರಾಜ್ ಬೆಲ್ವಾಡಿ ಅವರು, ಅನಿರುದ್ಧ್, ಆಮೇಲೆ ಜಗ್ಗಪ್ಪ ಅವರು, ಇವರೆಲ್ಲ ತುಂಬಾ ಜನ ಆಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ದಿವ್ಯಾ ಅವರು, ಯುವ ಅಂತ ಇದ್ದಾರೆ. ಶ್ರೀನಿ ಅಲ್ಲಿದ್ದಾನೆ. ಆಮೇಲೆ ಮಾನ್ಸ ಡನ್ ಆಲ್ ಬ್ಯೂಟಿಫುಲ್ ರೋಲ್ಸ್. ಅಂಡ್ ಮೊದಲನೇದಾಗಿ ನನ್ನನ್ನ ಇಲ್ಲಿ ಕರೆದಿರೋದಕ್ಕೆ ತುಂಬಾ ಧನ್ಯವಾದ. ಆನೇಕಲ್ ಅಂದ್ರೆ ನನಗೆ ತುಂಬಾ ಇಷ್ಟ. ಮೊದಲನೇದಾಗಿ ದಯವಿಟ್ಟು ಒಂಚೂರು ಇಲ್ಲಿ ಬಿಟ್ಟರೆ ಅಲ್ಲಿ ವಿಡಿಯೋ ಕವರ್ ಆಗ್ತಾ ಇದೆ ಮೀಡಿಯಾದು. ಒಂಚೂರು ಸೈಡ್ ಕೊಟ್ಬಿಡಿ ಅಷ್ಟೇ ಪ್ಲೀಸ್ ಪ್ಲೀಸ್.
ಸೊ ಆನೇಕಲ್ ಅಂದ್ರೆ ಮೊದಲನೇದಾಗಿ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ನಾನು ಮೊದಲಿಂದಾನು ಕೂಡ ಈ ಕಡೆ ಓಡಾಡ್ತಿರೋನು. ನಾನು 20-25 ವರ್ಷದಿಂದ ಕೂಡ ನಾನು ಜಿಗಣಿ ಕಡೆ ಆಗಲಿ, ಜಿಗಣಿಯಲ್ಲಿ APC ಸರ್ಕಿಲ್ ಅಲ್ಲಿ ವಿಜಯಶ್ರೀ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ಕೂಡ ಮೊದಲು ಕೆಲಸ ಮಾಡ್ತಿದ್ದೆ. ನಾನು ಡಾಕ್ಟರ್ ಇದರಲ್ಲಿ ಆಕ್ಟರ್ ಆಗಕ್ ಮುಂಚೆ ಡಾಕ್ಟರ್ ಆಗಿ ನಾನು ಅಲ್ಲಿ ಕೆಲಸ ಕೂಡ ಮಾಡ್ತಿದ್ದೆ ತುಂಬಾ ವರ್ಷ ಆಲ್ಮೋಸ್ಟ್. ಆಮೇಲೆ ಆನೇಕಲ್ ಅಂದ್ರೆ ತುಂಬಾ ಇತಿಹಾಸದ ಇರೋಂಥ ಜಾಗ. ಸೊ ಹಾಗಾಗಿ ನೀವು ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ನಮ್ಮ ಮೂವಿನ ಚಿತ್ರಮಂದಿರಗಳಲ್ಲಿ ನೋಡಿ. ಇದೇ ತಿಂಗಳು ನವೆಂಬರ್ 28ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ತುಂಬಾ ಕಂಟೆಂಟ್ ಇರೋಂಥ ಮೂವಿ. ಅಂದ್ರೆ ಲೈಕ್ ನೀವು ತುಂಬಾ ನೋಡಿದ್ರೆ ಯು ವಿಲ್ ಫೀಲ್ ರಿಯಲಿ ಟೆರಿಫಿಕ್. ಸೊ ಒಂದು ಭಯಾನಕವಾದಂಥ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೂ ತುಂಬಾ ಭಯ ಇಲ್ಲ ಮೂವಿಯಲ್ಲಿ, ಬಟ್ ತುಂಬಾ ಎಂಟರ್ಟೈನ್ಮೆಂಟು ಇದೆ, ಕಾಮಿಡಿ ಇದೆ. ಸೊ ನೀವು ಆಲ್ಮೋಸ್ಟ್ ಒಂದು 2 hours ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ತುಂಬಾ ಸಾಂಗ್ಸ್, ಮತ್ತೆ ಸಾಂಗ್ಸ್ ಒಂದು ಅದರ ಬಗ್ಗೆ ಹೇಳಬೇಕು, ಬ್ಯೂಟಿಫುಲ್ ಸಾಂಗ್ಸ್ ಇದೆ. ಈಗ ಇವತ್ತಿನ ಕಾಲಕ್ಕೆ, ಇವತ್ತಿನ ಜನ್ರೇಷನ್ಗೆ ಬೇಕಾಗಿರೋ ಅಂತ ಸಾಂಗ್ಸ್ ಇದಾವೆ ತುಂಬಾ. ಸೊ ಅದನ್ನು ಕೂಡ ಆಲ್ರೆಡಿ ಯೂಟ್ಯೂಬಲ್ಲಿ ಇದಾವೆ, ನೀವು ದಯವಿಟ್ಟು ನೋಡಬೇಕು ಸಾಂಗ್ಸ್ ಕೂಡ. ಇವತ್ತು ಇಲ್ಲೂ ಒಂದು ಸಾಂಗ್ ಕೂಡ ನಾವು ಬಿಡುಗಡೆ ಮಾಡ್ತೀವಿ. ನಮ್ಮ ಡೈರೆಕ್ಟರ್ ಕಲೇಗೌಡ ಅವರು, ಇವರು ಮೂಲತಃ ಆನೇಕಲ್ ವಾಸಿ. ಸೊ ನಿಮ್ಮವ್ರನ್ನ ನೀವು ಗೆಲ್ಲಿಸ್ಬೇಕು. ಶಾಲಾ ಮಕ್ಕಳು ದಯವಿಟ್ಟು ಪ್ಲೀಸ್ ಶಿಸ್ತನ್ನು ಕಾಪಾಡಬೇಕು. ದಯಮಾಡಿ ವೇದಿಕೆ ಮುಂಭಾಗ ಬರ್ಬೇಕು. ಆಮೇಲೆ ಸಿಗ್ತಾರೆ, ನಿಮ್ಗೋಸ್ಕರ 1 hour ಇರ್ತಾರೆ. ಪ್ಲೀಸ್ ಮಕ್ಕಳು ದಯಮಾಡಿ ಸ್ಟೇಜ್ ಇಂದ ಕೆಳಗಡೆ ಬೇಜಾರು ಮಾಡ್ಕೊಬೇಡಿ. ಆಮೇಲೆ ಇರ್ತಾರೆ, half an hour ಇರ್ತಾರೆ. ನಾವೆಲ್ಲ ಇಲ್ಲೇ ಇರ್ತೀವಿ, ಇಡೀ ಮೂವಿ ಟೀಮ್. ಇಬ್ರು ಹೀರೋಯಿನ್ಸ್ ಇದಾರೆ ನೋಡಿ, ನಿಮಗೋಸ್ಕರನೇ ಕರ್ಕೊಂಡು ಬಂದಿದ್ದು ಹೀರೋಯಿನ್ಸ್ ನ. ದಯವಿಟ್ಟು ನೀವೆಲ್ಲ ಕೂತ್ಕೋಬೇಕು ಅಂತ ಆಸನಗಳನ್ನ ಹಾಕಿದಾರೆ. ಹಿಂದೆ ಹಿರಿಯರಿದ್ರೆ ಕೂತ್ಕೊಂಡ್ಬಿಡಿ. ಸ್ಟೇಜ್ ಮೇಲೆ ಇರೋರು ಕೂತ್ಕೋಬೇಕು, ಸ್ಟೇಜ್ ಕೆಳಗಡೆ ಇರೋರು ದಯಮಾಡಿ ನಾಯಿನೂ ಎಲ್ಲೂ ಹೋಗಲ್ಲ, ಸತೀಶ್ ಅವರು ಎಲ್ಲೂ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಇನ್ನೂ ಒಂದು 1 hour, ಆಲ್ಮೋಸ್ಟ್ 1.5 hour ಇಲ್ಲೇ ಇರ್ತೀವಿ. ಕೂತ್ಕೊಂಡ್ಬಿಡಿ ದಯಮಾಡಿ. ದಯವಿಟ್ಟು ಎಲ್ಲೇ ಕೂತ್ಕೊಳ್ಳಿ. ತಾತ ಕೂತ್ಕೋ ತಾತ. ಗ್ರಾಮೀಣ ಭಾಗದಲ್ಲಿ ನಮ್ಮ ಪ್ರಾಣಿ ಪ್ರಿಯರು ಹಾಗೂ ಬಿಗ್ ಬಾಸ್ನ ಸ್ಪರ್ಧಿಗಳಾಗಿದ್ದಂಥ ಡಾಗ್ ಸತೀಶ್ ಅವರು ಮೊದಲನೇ ಬಾರಿಗೆ ಬಂದಿದ್ದಾರೆ ಅನ್ಕೊಂಡಿರ್ತೀನಿ. ಸೊ ಅವ್ರಿಗೆ ತಾಲೂಕಿನ ಜನತೆ ಪರವಾಗಿ ಅಭಿನಂದಿಸ್ತೀನಿ. ಹಾಗೂ ನಮ್ಮ ಕರಿಗೌಡರಿಂದ ನಿರ್ದೇಶನ ಮಾಡ್ತಿರುವಂತ ಚಿತ್ರ, ಅವರು ನಾಯಕರು ಮತ್ತೆ ನಾಯಕ ನಟಿಯರಿಬ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಜನತೆಗಳು ಬಂದಿದ್ದೀರಾ. ಸೊ ನಿಮಗೂ ಕೂಡ ಅಭಿನಂದನೆಗಳು. ಮೊದಲನೇದಾಗಿ ನಮ್ಮ ತಾಲೂಕಿನಲ್ಲಿ ಈ ರೀತಿ ಒಂದು ವಿಭಿನ್ನವಾದ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ನನಗೆ ಜ್ಞಾಪಕ ಬಂದಂಗೆ ಈ ತರ ಯಾರು ಮಾಡಿರ್ಲಿಲ್ಲ. ಒಂದು ಪ್ರಾಣಿ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡಿರೋಂಥವ್ರು ಮತ್ತು ಹಾಗೂ ಚಿತ್ರ ನಟರು ಬಂದು ಎರಡೂ ಸೇರಿ ಮಾಡ್ತಿರೋದು ಮೊದಲನೇ ಬಾರಿಗೆ. ಸೊ ಇಬ್ರಿಗೂ ಮುಂದೆ ಚೆನ್ನಾಗಿ ಈ ಕಾರ್ಯಕ್ರಮ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಂತೀನಿ. ನಮ್ಮ ತಾಲೂಕಿನವರೇ ಆದಂತ ನಮ್ಮ ಚುಡಳ್ಳಿ ಗ್ರಾಮದಂತ ಕಡಿಗೌಡರಾಗಿರೋರು ಅವರು ನಿರ್ದೇಶನ ಮಾಡ್ತಿದ್ದಾರೆ ಅಂತ ತುಂಬಾ ಖುಷಿ ಪಟ್ಟೆ. ನಮ್ಮ ಜನತೆಗೆಲ್ಲ ಕೇಳ್ಕೊಳ್ಳೋದು ಒಂದೇನೇನೆ, ಈ ಚಿತ್ರ ಮುಂದೆ ಬಂದಾಗ ಎಲ್ಲರೂ ವೀಕ್ಷಣೆ ಮಾಡಿ ಯಶಸ್ವಿಗೊಳಿಸಿ ಒಂದು ನಮ್ಮ ತಾಲೂಕಿನವ್ರಿಗೆ ಒಂದು ಪ್ರೋತ್ಸಾಹ ಕೊಡಬೇಕಾಗಿ ಒಂದು ಕೇಳ್ಕೊಂತೀನಿ. ಹಾಗಾಗಿ ಎಲ್ಲ ಇಲ್ಲಿ ಸೇರ್ದಿಕ್ಕಂತ ಜನರಿಗೆ ಒಂದು ಅಭಿನಂದನೆಗಳು ಹೇಳ್ತಾ, ನನಗೆ ಒಂದು ಅವಕಾಶ ಮಾಡಿಕೊಟ್ಟೆ, 2 ಮಾತು ಮಾತಾಡೋದಕ್ಕೆ ಮಾಡಿಕೊಟ್ಟವರಿಗೆ ಎಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಎಲ್ಲ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಅವತ್ತು ಬರ್ಸ್ಕೊಂಡು ಅದು ನಾನೇ ಟಿಕೆಟ್ ಪರ್ಚೇಸ್ ಮಾಡಿ ನಿಮ್ಗೆಲ್ಲರೂ ಕೊಡ್ತೀನಿ. ಅವತ್ತು 1 ದಿನ ಆಗಲಿ 2 ದಿನ ಆಗಲಿ, ನೀವು ಎಷ್ಟೇ ಜನ ಬರಲಿ, ನಾನು ಅವತ್ತು ನಿಮ್ಗೆ ಫ್ರೀ ಟಿಕೆಟ್ ಕೊಡಿಸ್ತೀನಿ. ನಮ್ಮ ತಾಲೂಕಿಗೆ ಯಾವುದೇ ಚಿತ್ರಮಂದಿರ ಅವತ್ತು ರಿಲೀಸ್ ಆಗಲಿ, ನಾನು ಅದನ್ನ ಬರೆಸ್ತೇನೆ ಅಂತ ಹೇಳುತ್ತಾ, ಕಲಿಗೋರಿಗೆ ಒಳ್ಳೇದಾಗಲಿ. ಆಮೇಲೆ ಈ ಚಿತ್ರದಲ್ಲಿ ಮಾಡಿದಂತ ನಾಯಕ ನಟರಿಗೆ, ಆಮೇಲೆ ಎಲ್ಲ ಕಲಾವಿದರಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಂತಿದ್ದಾರೆ, ಚಪ್ಪಾಳೆ ಹೊಡಿಬೇಕೀಗ ನೀವು. ಯಾರಿಗೂ ಇಂತ ಹೃದಯ ಶ್ರೀಮಂತಿಕೆ ಬರಲ್ಲ. ಯಾಕಂದ್ರೆ ನಮ್ಮ ತಾಲೂಕ್ ಹುಡುಗ ಬೆಳಿಲಿ ಅಂತೇಳಿ ಅವರು 1 ದಿನದ ಮೂವಿಯನ್ನ ಫ್ರೀಯಾಗಿ ಅವತ್ತಿನ ಚಿತ್ರಮಂದಿರದ ಏನು ವೆಚ್ಚ ಇದೆ ಭರಿಸ್ತೀನಿ ಅಂತ ಹೇಳಿದರೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಕೇಂದ್ರ ಬಿಂದುವಾಗಿ ನಮ್ಮ
ಡಾಕ್ ಸತೀಶ್ ಅವರು ಬಂದಿದ್ದಾರೆ, ಅವ್ರಿಗೂ ಅಭಿನಂದನೆಗಳು. ಮತ್ತು ಹೀರೋಯಿನ್ಗಳು ಮತ್ತು ಎಲ್ಲಾ ನಾಯಕರು, ಎಲ್ಲರೂ ಪತ್ರಕರ್ತರು ಎಲ್ಲರೂ ಬಂದಿದ್ರಿ. ಈ ಮೂವಿನ ಸಕ್ಸಸ್ ಆಗಲಿ ಅಂತೇಳಿ ಈ ವೇದಿಕೆ ಮುಖಾಂತರ ಎಲ್ಲ ಕೇಳ್ಕೊಳ್ತಾ, ದಯಮಾಡಿ ಈ ಒಂದು ಏನ್ ಮಧುರಣ್ಣವ್ರು ಹೇಳಿದ್ರು 100 ದಿನ ಶತದಿನೋತ್ಸವ ಆಚರಿಸಲಿ ಅಂತೇಳಿ ನಿಮ್ಗೆಲ್ರಿಗೂ ತಿಳಿಸ್ತಾ, ಈ ವೇದಿಕೆ ಮೇಲೆ ಆ ಮುಖದಲ್ಲಿ ಪಾಪ ನಮ್ಮ ಡೈರೆಕ್ಟರ್ ಸುಸ್ತಾಗಿದ್ದಾರೆ, ಡೈರೆಕ್ಷನ್ ಮಾಡಿ ಅವತ್ತಿನ ದಿನ ಅವ್ರು ನುಗ್ಗಿತಾ ಇರ್ಬೇಕು. ಆ ತರ ತಾಲೂಕಿನ ಎಲ್ಲಾ ಜನತೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಹೇಳ್ತಾ, ಈ ಒಂದು ಜೊತೆಯಲ್ಲಿ ನಾವೆಲ್ಲರೂ ಇರ್ತೀವಿ, ಎಲ್ಲರೂ ಬಂದು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡಬೇಕು. ಮುಖ್ಯವಾಗಿ ಈ ಕಾರ್ಯಕ್ರಮದ ಒಂದು ಪ್ರಯತ್ನವನ್ನ ನಮ್ಮ ಮನು ಯೂತ್ ಕಾಂಗ್ರೆಸ್ ಇವರು ಕೂಡ ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇವತ್ತು ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಶಾಸಕರಾದಂತ ಸುಪುತ್ರರು ಬಂದಿದ್ದಾರೆ, ಅವ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇವೆ. ನೀವೆಲ್ಲರೂ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಲಾಂಚ್ ಮಾಡ್ತಾರೆ ಈಗ ಸಾಂಗ್ ಅನ್ನ. ಇದನ್ನ ಮುಗಿದ ನಂತರ ನಾವು ಹೊರಡ್ತೀವಿ.